ಇವತ್ತಿನ ವಿಶೇಷ ಚಿನ್ನ 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 ಚಿನ್ನದ ರೇಟು ಗಗನಕ್ಕೆ ಏರೋಗಿದ್ದು. ಸಾಧಾರಣ ಹಂಗೆ ಬಡವರು ಚಿನ್ನ ಮಾಡಿಸಿ ಮದುವೆ ಮಾಡೋಂಗಿಲ್ಲ. ಈ ಥರ ಚಿನ್ನದ ರೇಟ್ ಆದರೆ ಮದುವೆ ಆಗೋರು ಹೆಂಗೆ, ಮದುವೆ ಮಾಡೋದು ಹೆಂಗೆ? ಸ್ವಲ್ಪ ಜನ ಕೇಳ್ತಾರೆ, ಹಾಗೆ ಚಿನ್ನನೇ ಬೇಕು ಮದುವೆ ಆಗು ಕೇಳ್ತಾರೆ. ಅವ್ರಿಗೆ ಚಿನ್ನ ಬೇಡ, ಜನರ ಸೌಲಭ್ಯ ಚಿನ್ನ ಮಾಡಿಸ್ಕೊಳ್ಬೇಕಾಗಿದ್ದು. ಇಲ್ಲಾರ ಜನರು ಹೀಯಾಳಿಸ್ತಿರೋ, ಒಂದು ಚಿನ್ನ ಹಾಕೊಂಡಿಲ್ಲ ನೋಡು ಹಂಗೆ ಮದುವೆ ಆಗ್ತಿರೋ, ನೋಡಿ ಚಿನ್ನ ಹಾಕಲಿಲ್ಲ ನೋಡು ಈ ಥರ ಮದುವೆ ಆಗ್ತಿರೋ. ಹಾಗೆ ಜನರಿಗೋಸ್ಕರ ಚಿನ್ನ ಮಾಡಿಸ್ಕೊಳ್ಳೋದು. ಸ್ವಲ್ಪ ಜನ ಚಿನ್ನ ಮಾಡಿಸ್ಕೊಳ್ಳೋದು ಅಂತಕ್ಕೆ ಕಷ್ಟ ಸಮಯದಲ್ಲಿ ನಮಗೆಲ್ಲೂ ದುಡ್ಡು ಸಿಗೋದಿಲ್ಲ, ಯಾರು ಸಾಲ ಕೊಡೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಚಿನ್ನ ಒಂದಿದ್ರೆ ಎಲ್ಲಾದರೂ ಅಡವಿಗೆ ಇಟ್ಕೊಂಡೆ ಸ್ವಲ್ಪ ದುಡ್ಡು ಸಿಗ್ತಿದಲ್ಲ ಎಮರ್ಜೆನ್ಸಿ ಟೈಮಿಗೆ ಅಂತ ಹೇಳ್ಕೊಂಡು ಥೋಡೆ ಜನ ಚಿನ್ನ ಮಾಡಿಸ್ತಿರು. ಮದುವೆ ಅಂತ ಬಂದಾಗ ಹುಡುಗಿನೇ ಚಿನ್ನ ಮಾಡಿಸಿ, ಹುಡುಗಿ ಮನೆಯವರಿಗೆ ಅಷ್ಟೇ ಖರ್ಚು ಅಂತಲ್ಲ, ಹುಡುಗಿಗೂ ಖರ್ಚಿದ್ದೆಯ. ಹೆಣ್ಣಿನ ಮನೆಯವರು ಗಂಡಿನ ಮನೆಯವರು ಎರಡು ಜನ ಮನೆಯವ್ರು ಕೂತು ಮಾತಾಡ್ಕೊಂಡು ಇದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಸುಮ್ಮನೆ ಹಾಕಬೇಕಲ್ಲ ಅಂದರೆ ಅಲ್ಲಿ ಇಲ್ಲಿ ಸಾಲ ಕಡ ಮಾಡಿ ಲೋನ್ ಗಿನ್ ಮಾಡ್ಕೊಳ್ಳೋದು, ತಾಳಿ ಮಾಡಿಸೋದು, ಕಡೆಗೆ ಕೆಲ್ಸಕ್ಕೆ ಹೋಗೋದು ಆ ಲೋನ್ ತೀರ್ಸೋಕೆ. ಆ ಲೋನ್ ತೀರ್ಸ್ರು ಇಲ್ಲ ಮತ್ತೆ ಅದೇ ತಗೊಂಡು ಕಾಡೋ ಇಟ್ಟು ಕಾಲು ತೀರ್ಸ್ರು. ಇಂಥ ಪರಿಸ್ಥಿತಿ. 4 ಜನ ಬಂದ್ಕ ಹೇಳೋರು ನಿಮ್ಗೆ ಸಾಲ ತೀರಿಸೋದಿಲ್ಲ. ಇದೆಲ್ಲ ಚಿನ್ನ ಬ್ಯಾಂಕಲ್ಲಿ ಇದು ಬ್ಯಾಂಕ್ನಲ್ಲಿ ಹೋಗೋಕೆ ಕೇಳೋದು, ಅದ್ರ ಚಿನ್ನದಲ್ಲೇ ಸಾಲದ ಮೇಲೆ ಹೆಚ್ಚು ಬತ್ತಿ ನೋಡ್ರಿ ಹೇಳೋದು. ಅದ್ರದ್ದೆಲ್ಲ ಮತ್ತೆ 5-10 ಸಾವಿರ ರೂಪಾಯಿ ತಗೊಬರೋದು. ಲಾಸ್ಟಿಗೆ ನಾವು ಆ ಚಿನ್ನ ಮತ್ತೆ ತಗೊಬರೋದಲ್ಲ, ಆ ಬ್ಯಾಂಕಲ್ಲೇ ಹಾಳ್ಬಿದ್ದು ಹೋಗೋದೇಯ.